ಎಲ್ಲ ಭಕ್ತಾದಿಗಳಿಗೂ ನಮಸ್ತೆ. ಕೃಷ್ಣನ ದೇವಸ್ಥಾನ ಅಂದರೆ ಎಲ್ಲರಿಗೂ ನೆನಪಾಗೋದು ಇಸ್ಕಾನ್. ಆದರೆ ಬೆಂಗಳೂರಲ್ಲಿ ಮತ್ತೊಂದು ಕಡೆ ಕೃಷ್ಣ ವಿಶೇಷವಾದ ರೂಪದಲ್ಲಿ ದರ್ಶನ ಕೊಡ್ತಾವನೆ ನೋಡಿ. ಇದು ದೇವಸ್ಥಾನ, ಇದು ಕೃಷ್ಣನ ದೇವಸ್ಥಾನ, ಗೋವರ್ಧನ ಕ್ಷೇತ್ರ. ತುಂಬ ಜನಕ್ಕೆ ಗೊತ್ತಿರುತ್ತೆ. ತುಂಬ ಜನ ಈ ದೇವಸ್ಥಾನ ನೋಡಿದ ಮೇಲೆ ನಾನು ಬೆಂಗಳೂರಲ್ಲಿ ಇದ್ದು ಈ ದೇವಸ್ಥಾನ ನೋಡಲಿಲ್ವಲ್ಲ ಅನ್ನೋದು ಫೀಲ್ ಆಗುತ್ತೆ. ಖಂಡಿತ ಈ ದೇವಸ್ಥಾನನ ಮಿಸ್ ಮಾಡ್ಕೊಬೇಡಿ. ಯಾಕಂದರೆ ಬೆಂಗಳೂರಲ್ಲಿ ಗುಹೆ ಒಳಗಡೆ ದೇವರಿರೋದು ತುಂಬ ಕಮ್ಮಿ. ಆದರೆ ಇಲ್ಲಿ ಕೃಷ್ಣ ಗುಹೆ ಒಳಗಡೆ ತನ್ನ ಕಿರುಬೆರಳಲ್ಲಿ ಬೆಟ್ಟ ಎತ್ತು ನಿಂತಿರೋ ರೂಪ ಇರೋ ದೇವಸ್ಥಾನ. ಹೋದರೆ ಕೃಷ್ಣನ ದರ್ಶನ ಈ ರೀತಿ ನೋಡಿ. ಕೃಷ್ಣ ನಿಂತಿರೋ ರೂಪ ನೋಡಿ, ತನ್ನ ಕಿರುಬೆರಳಲ್ಲಿ ಇಡೀ ಬೆಟ್ಟ ಎತ್ತಿರೋ ಥರ. ಒಂದು ಶಬ್ದ ಬರೋಲ್ಲ. ಕೂತ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ. ಮೇಲೆಲ್ಲ ಏನೋ ಇನ್ನೂ ಬೇರೆ ಏನೋ ಮಂಟಪಗಳೇನೋ ಇದೆ, ಬಟ್ ಅಲ್ಲಿ ನಮಗೆ ಅಂದರೆ ಭಕ್ತಾದಿಗಳಿಗೆ ಅಲೋ ಇಲ್ಲ. ದರ್ಶನ ಮುಗಿದ ಮೇಲೆ ಮತ್ತೆ ಗುಹೆ ರೂಪದಲ್ಲಿ ಆಚೆ ಬರಬೇಕು ನೀವು. ಮಕ್ಕಳೆಲ್ಲ ತುಂಬ ಖುಷಿ ಪಡ್ತಾರೆ ಈ ದೇವಸ್ಥಾನ ನೋಡಿದ್ರೆ, ಇನ್ನು ಲೈಫ್ ಲಾಂಗ್ ಮರೆಯಲ್ಲ. ಆಚೆ ಬರ್ತಾ ಇಲ್ಲಿ ಗೋಮಾತೆ ಅಂದರೆ ಹಸುಗಳಿರ್ತವೆ. ನೀವು 100 ರೂಪಾಯಿ ಕೊಟ್ಟರೆ ನಿಮ್ಮ ಕೈಲಿ ಹುಲ್ಲನ್ನು ಕೊಡಿಸ್ತಾರೆ. ನೀವು ಕೊಡ್ಬೋದು ಹುಲ್ಲನ್ನು, 100 ರೂಪಾಯಿ ತೊಗೋತಾರೆ ಅದಕ್ಕೆ. ದರ್ಶನ ಮುಗಿದ ಮೇಲೆ ಆಚೆ ಬನ್ನಿ, ತಲೆ ಎತ್ತಿ ದೇವಸ್ಥಾನ ನೋಡಿ. ಯಾವ ಬಂಡೆನೂ ಬೀಳಲ್ಲ, ಎಲ್ಲ ಸ್ಟ್ರಾಂಗ್ ಆಗೈತೆ. ಕೆಳಗಡೆ ಇರೋದೆಲ್ಲ ನಿಜವಾಗಿ ಬಂಡೆನೇ, ಅದ್ರ ಮೇಲಿರೋದು ನಾವು ಇನ್ನೂ ಮುಟ್ಟು ನೋಡಲಿಲ್ಲ. ಈ ದೇವಸ್ಥಾನನ ಮಕ್ಕಳು ಸಮೇತ ಫ್ಯಾಮಿಲಿ ಸಮೇತ ಬನ್ನಿ, ದರ್ಶನ ಮಾಡಿ. ಇದಿರೋದು ತುಂಬ ದೂರ ಅಲ್ಲ, ದೊಡ್ಡ ಗಣಪತಿ ದೇವಸ್ಥಾನ, ಬಸವನ ಗುಡಿ ಗೊತ್ತಾನೆ, ಬುಲ್ ಟೆಂಪಲ್. ಗಣೇಶ ಬಸವನ ದರ್ಶನ ಮಾಡೋರು ತುಂಬ ಜನ ಇಲ್ಲಿ ಬರಲ್ಲ, ಹಂಗೆ ಹೊಟ್ಟೋಯ್ತಾರೆ. ಇದು ಗಣೇಶನ ದೇವಸ್ಥಾನ ಮುಂದೆ ನಿಂತ್ಕೊಳ್ಳಿ. ಎಡಗಡೆ ಅಂದರೆ ರಾಮಕೃಷ್ಣ ಆಶ್ರಮ ಕಡೆ ಹೋಗಬೇಡಿ, ತ್ಯಾಗರಾಜ ನಗರ ಹೋಗ್ತೀವಲ್ಲ ಆ ಕಡೆ ಸ್ವಲ್ಪ ಡೌನ್ಗೆ ಹೋಗಿ ಎಡಗಡೆಗೆ ನೀವು ದೇವಸ್ಥಾನ. ಖಂಡಿತ ಮುಂದಿನ ಸಲ ಯಾರಾದರೂ ಈ ದೇವಸ್ಥಾನಕ್ಕೆ ಬಂದರೆ ಮಿಸ್ ಮಾಡದೆ ಇಲ್ಲೂ ದರ್ಶನ ಮಾಡ್ಕೊಂಡೋಗಿ. ದೇವರು ಇಂಥ ಸ್ಥಳದಲ್ಲಿ ಸತ್ಯವಾದ ದೇವರು ಇರ್ತಾರೆ. ಎಲ್ಲಿ ನಿಶಬ್ದ ಇರುತ್ತೋ ಅಲ್ಲಿ ದೇವರು ಕೂತ್ಕೊಂಡು ಪ್ರಪಂಚನ ನೋಡ್ತಾ ಇರ್ತಾನಂತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.